ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಗಣೇಶನ ಬಗ್ಗೆ ನಿಮಗೆ ಗೊತ್ತಿದೆಯಾ? ಗಣೇಶ ಹೇಗೆ ಜನಿಸಿದನು ಮತ್ತು ಇದರ ಹಿಂದಿನ ಕಥೆ ಏನು ಎಂದು ತಿಳಿದುಕೊಳ್ಳೋಣ ಬನ್ನಿ ಈ ವಿಡಿಯೋದಲ್ಲಿ. ಶಿವ ಮತ್ತು ಪಾರ್ವತಿ ದೇವು ಕೈಲಾಸ ಪರ್ವತ ಮೇಲೆ ವಾಸವಿದ್ದರು. ಹೆಚ್ಚಿನ ಸಮಯ ಪಾರ್ವತಿ ಪರ್ವತದಲ್ಲಿ ಏಕಾಂಗಿರುವಾಗ ಶಿವನು ತನ್ನ ಇತರ ಜವಾಬ್ದಾರಿಗಳನ್ನು ಪೂರೈಸುತ್ತಿದ್ದನು. ಒಂದು ದಿನ ಪಾರ್ವತಿ ಸ್ನಾನ ಮಾಡಲು ಹೋಗಬೇಕಾಗಿತ್ತು. ಆಗ ಅವಳಿಗೆ ಕಾವಲಿಗೆ ಇರಲಿ ಎಂದು ಅರಿಶಿಣದಿಂದ ಮಗುವಿನ ಪ್ರತಿಮೆ ಮಾಡಿ ಅದಕ್ಕೆ ಜೀವ ತುಂಬಿದಳು. ಅವನು ಅಮ್ಮನಿಗೆ ಸಂಪೂರ್ಣ ನಿಷ್ಠನಾಗಿದ್ದನು. ನಾನು ಸ್ನಾನಕ್ಕೆ ಹೋಗುತ್ತೇನೆ, ಯಾರಾದರೂ ಬಂದರೆ ನೋಡಿಕೋ ಎಂದು ಹೇಳಿದಳು. ಕಾವಲು ಕಾಯುತ್ತಿದ್ದ ಗಣಪನಿಗೆ ಶಿವನು ಯಾರು ಎಂದು ಗೊತ್ತಿರಲಿಲ್ಲ. ಶಿವನನ್ನು ಒಳಗೆ ಬಿಡದೆ ಇದ್ದಾಗ ಶಿವನಿಗೆ ಬಹಳ ಕೋಪ ಬಂತು. ಶಿವನು ಕೋಪದಿಂದ ಗಣೇಶನ ರುಂಡವನ್ನು ಕತ್ತರಿಸಿದನು. ಪಾರ್ವತಿ ದೇವು ಸ್ನಾನ ಮಾಡಿ ಹೊರಗೆ ಬಂದಾಗ ಗಣೇಶನ ತಲೆ ಇರಲಿಲ್ಲ. ಆಕೆಗೆ ಬಹಳ ಕೋಪ ಬಂತು. ಶಿವನ ಮೇಲೆ ಕೋಪಗೊಂಡು ವಿಶ್ವದ ನಾಶಕ್ಕೆ ಮುಂದಾದಳು. ಬ್ರಹ್ಮಾಂಡ ಜವಾಬ್ದಾರಿಯು ಬ್ರಹ್ಮ, ವಿಷ್ಣು ಮತ್ತು ಶಿವನ ಜವಾಬ್ದಾರಿಯಾಗಿತ್ತು. ಬ್ರಹ್ಮನು ಪಾರ್ವತಿ ಕೋಪಕ್ಕೆ ಸಾಕ್ಷಿಯಾದನು ಮತ್ತು ಶಿವನ ಪರವಾಗಿ ಅವಳಲ್ಲಿ ಕ್ಷಮೆ ಯಾಚಿಸಿದನು. ಬ್ರಹ್ಮಾಂಡವನ್ನು ನಾಶ ಮಾಡದಂತೆ ಸಲಹೆ ನೀಡಿದನು. ಗಣೇಶನಿಗೆ ಜೀವ ಕೊಡುವಂತೆ ಅವನನ್ನು ಪೂಜಿಸುವಂತೆ ಷರತ್ತುಗಳನ್ನು ಹಾಕಿದಾಗ ಶಿವನು ಒಪ್ಪಿದನು. ಶಿವ ಕೂಡ ತನ್ನ ಕೋಪದಲ್ಲಿ ತಾನು ಮಾಡಿದ ತಪ್ಪನ್ನು ಅರಿತುಕೊಂಡು ಪಾರ್ವತಿ ಬಳಿ ಕ್ಷಮೆ ಯಾಚಿಸಿದ. ತನ್ನ ಸೇವಕರನ್ನು ಕರೆದು ಶಿವ ಕಾಡಿಗೆ ಹೋಗಿ ದಕ್ಷಿಣಕ್ಕೆ ತಲೆ ತರುವಂತೆ ಹೇಳಿದ. ಆದರೆ ಅವರು ಆನೆಯ ತಲೆಯನ್ನು ತಂದರು. ನಂತರ ಆನೆಯ ತಲೆಯನ್ನು ಗಣೇಶಗೆ ನೀಡಲಾಯಿತು. ಆಗ ಗಣೇಶ ಜೀವ ತಾಳಿದನು. ಹೀಗೆ ಗಣೇಶನ ಜನನವಾಯಿತು. ಆದ್ದರಿಂದ ನಾವು ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡುವ ಮೊದಲು ವಿಘ್ನಹರ್ತ ಗಣೇಶನ ಪೂಜೆ ಮೊದಲು ಮಾಡುತ್ತೇವೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.